ಒಂದು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಏನು ಡೈಲಾಗ್ ಹೊಡೆದ್ರೆ ಗೊತ್ತಾ, ಕಾಲೇಜ್ ಹುಡುಗ ಇದ್ದಂಗಿಲ್ವ ನನ್ನ ಗಂಡ. ಪ್ಲಾನ್ಸ್ ಬೇಕು ಅಂದರೆ ತೋರ್ಸಮ್ಮ ತೋರ್ಸು. ಯುದ್ಧ ಗೆದ್ದಿ ಬಂದ ತಂಗಿ. ಇದು ಏನಿದು ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಇದನ್ನು ಕಟ್ 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 ಕಟ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಟೈಮ್ 6:30 ಆಗಿದೆ. ಇಷ್ಟು ಬೆಳಗ್ಗೆ ಯಾಕೆ ಬೇಗ ಎದ್ದಿದ್ದೀನಿ ಅಂತ ಅಂದರೆ, ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತೊಂದು ಸ್ಪೆಷಲ್ ಈವೆಂಟ್ ಇದೆ, ಜೊತೆಗೆ ಒಂದು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಅಲ್ಲಿಗೆ ಹೊರಟಿದ್ದೀನಿ. ಸೊ ದ್ಯಾಟ್ ಬೆಳಗ್ಗೆನೇ ಹಿಂಗೆ ರೆಡಿಯಾಗಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ, ಹೊರಗೆ ಹೋಗಬೇಕಾದ್ರೆ ಪೂಜೆ ಮಾಡೇ ಹೋಗೋದು. ಬೆಳಗ್ಗೆ ಬಿಸಿಲಿತ್ತು, ಬೆಳಗ್ಗೆ ಮಳೆ ಇತ್ತು. ಈಗ ಆಲ್ರೆಡಿ ಫುಲ್ ಬಿಸಿಲು ಬಂದುಬಿಟ್ಟಿದೆ. ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಟಿದ್ದೀನಿ. ಸೊ ದ್ಯಾಟ್ ನನ್ನ ಜರ್ನಿ ಹೇಗಿತ್ತು, ಹಾಗೆ ಯಾವ ಈವೆಂಟ್ ಇತ್ತು, ಹಾಗೆ ಯಾವ ಸ್ಪೆಷಲ್ ಪರ್ಸನ್ ಬರ್ತಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದ್ರೆ ನೋಡಿ. ಮಾರ್ನಿಂಗ್ ವೆದರ್ ಹೆಂಗಿರುತ್ತೆ ನೋಡಿ ಅಲ್ವಾ. ಅಪರೂಪಕ್ಕೆ ಬೆಳಗ್ಗೆ ಇದ್ದರೆ ಹಿಂಗೆ ಅನಿಸೋದು. ಪಕ್ಷಿ ಸೌಂಡ್ ಎಷ್ಟು ನೀಟಾಗಿ ಕೇಳಿಸಿದೆ ನೋಡಿ, ಚಿಯಾ 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 ಅಂತ. ಅದು ಇಲ್ಲೇ ಸೌಂಡ್ ಮಾಡ್ತಾ ಇರೋದು. ಎಲ್ಲಿ ಅಂದರೆ ಇಲ್ಲೇ. ಓಶೆಟ್ ಹಾರೋಯ್ತು ಬಿಡ್ತದು. ಸರಿ, ನಮ್ಮ ಮನೆಯವರು ಕಾಲೇಜ್ ಹುಡುಗನ ಥರ ಕಾಣ್ತಿದ್ದಾರೆ ಅಂದಿದ್ದಕ್ಕೆ ಏನು ಡೈಲಾಗ್ ಹೊಡೆದ್ರೆ ಗೊತ್ತಾ, ನಾನಿನ್ನೂ ಸಣ್ಣ ಹುಡುಗ, ಬೇಗ ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿ ಡೈಲಾಗ್ ಹೊಡೆದ್ರು. ಮಾಡ್ತಾ ಇದ್ದೀನಿ. ನನ್ನ ಗಂಡ ಯಾವಾಗಲೂ ಸೇಫ್ಟಿ, ಸೆಕ್ಯೂರಿಟಿ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಬರೋದು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟಾಗಿಬಿಟ್ಟು, ಹಾಗಾಗಿ ಹೋಗೋ ಅರ್ಜೆನ್ಸಿಯಲ್ಲಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ತೊಗೋತೀನಿ ಕ್ಲಿಪ್ಪಿಂಗ್ಸ್. ನನ್ನ ಗಂಡ ಯಾರಿಗಾದ್ರೂ ನನಗೊಂದು 122 days. ಇದು ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು. ಯಾಕೆ ಗಾಡಿ ಪಾರ್ಕ್ ಮಾಡಿ ಬಂದ್ವಿ ಅಂತ ಅಂದರೆ, ವಾಪಸ್ ಬಂದರೆ ತೊಗೊಂಡೋಗೋಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಈ ಮ್ಯಾನಿಗೆ, ಯಾಕಂದರೆ ಇವರು ಪಟ್ಟಂತ ಕೆಲಸಕ್ಕೆ ಓಡೋಡಿ ಬರ್ತಾ ಇರ್ತಾರೆ ಕೆಲವೊಂದು ಟೈಮ್. ಅದಕ್ಕೆ ಅಲ್ಲ, ಪಾರ್ಕಿಂಗಲ್ಲೇ ಹಾಕಬೇಕು, ಇಲ್ಲೆಲ್ಲ ಬಿಟ್ಟರೆ ಕೆಲ್ಸ್ಕೊಳ್ಳಿ, ಇಲ್ಲೆಲ್ಲಾದರೂ ಹೊರಗಡೆ ಬಿಟ್ಟರೆ ಎತ್ಕೊಂಡು ಹೋಗ್ತಾರೆ ಅಂತ ಪಾರ್ಕಿಂಗಲ್ಲೇ ಹಾಕಬೇಕಂತ. ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ರಶ್ ಇದೆ, ಬಟ್ ಇಲ್ಲಾಂದರೆ ಸಕ್ಕತ್ತಿರುತ್ತೆ. ಅಡ್ಡಿಲ್ಲ. ನಮ್ಮ ಮನೆಯವ್ರು ನನ್ನನ್ನು ಬಿಡೋಕ್ಕೋಸ್ಕರ ಬರ್ತಾ ಇರೋದು. ಬಟ್ ಆದರೆ ಇವತ್ತು ಸ್ಟೇ ಆಗ್ತಾರೆ, ನಾಳೆ ವಾಪಸ್ ಬಂದುಬಿಡ್ತಾರೆ. ಬಿಟ್ಟು ಹುಬ್ಳಿಗೆ ಕಳ್ಸಕ್ಕೆ ಭಯ. ನನ್ನ ಚಿಕ್ಕ ಮಗು ಅಂತ ಅಲ್ಲ, ನಾನು ಪ್ರೆಗ್ನೆಂಟ್ ಅಂತ. ಫೈನಲಿ ವಿ ಹ್ಯಾವ್ ಸೆಟಲ್ಡ್ ಹಿಯರ್. ಸಿ, ವಿಂಡೋ ಸೈಡ್ ಸೀಟ್ನ ಬುಕ್ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರು. ಈ ವಿಷಯ ಏನಂದರೆ, ನನಗೆ 73, 72 ಅಂದ್ಬಿಟ್ಟು ನನ್ನ ಗಂಡ 23, 24 ಹುಡ್ಕೊಂಡು ಸೀಟ್ ಹೋಗಿದ್ರು. ಡಿಪ್ರೆಷನ್ ಅಂತೆ. ಇದು ನಮ್ಮ ಬೀರೂರು ರೈಲ್ವೆ ಸ್ಟೇಷನು. ಈ ಜಂಕ್ಷನಲ್ಲಿ ಯಾವ ಟ್ರೈನ್ ಬೇಕಾದರೂ ಸಿಗುತ್ತೆ ನಿಮಗೆ. ಆರಾಮಾಗಿ ಬಂದು ಟ್ರೈನ್ ಹತ್ಕೊಬೋದು. ನೋಡಿ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ದೆನ್ ಇದು ಶಾರ್ಟ್ಕಟ್ ರೋಡ್ ನಮ್ಮ ಮನೆಗೆ ಹೋಗೋಕ್ಕೆ. ಫೈನಲಿ ವಿ ಆರ್ ಹೆಡಿಂಗ್ ಟು ಅವರ್ ಹೋಮ್. ಫ್ರಂಟಿಂದ ಬರೋಕ್ಕೆ ಜಾಗ. ಗೇಟ್ ಯಾವ ರೇಂಜಿಗಾಗಿದೆ ನೋಡಿ ನಮ್ಮ ಮನೇಲಿ. ಯಾವ ಪ್ಲಾನ್ಸ್ ಬೇಕು ಅಂದರೆ, ವಾಸ್ತು ಪ್ಲಾಂಟ್ ಯಾವ್ದು ಬೇಕು ಎಲ್ಲ ಇಟ್ಟಿದ್ದಾರೆ ನಮ್ಮಮ್ಮ. ಗಾರ್ಡನ್ ಟೂರ್ ಅಂತಲೇ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ. ನೆಕ್ಸ್ಟ್ ವೀಕಲ್ಲಿ ಫ್ರೀಯಾಗಿ ಮಾಡ್ತೀನಿ, ಇವಾಗ ಮಾಡಲ್ಲ. ಇವತ್ತು ಬಂದಿರೋ ಕೆಲಸ ನೋಡೋಣ. ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಯಾಕೆ ನಿಂತಿದ್ದೀನಿ ಅಂದರೆ ದೃಷ್ಟಿ ತಗೋತಾರ, ಹಂಗಾಗಿ ನಿಂತಿದ್ದೀನಿ. ಎಷ್ಟು ಜನ ಇದಾರಲ್ಲಿ, ಅವ್ರು ಬೇಡ ಇವ್ರು ಬೇಡ, ಅವಳಿಗೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಡು ಅಂದ್ರೆ ಬೈತಾ ಇದ್ದಾರೆ ಅವ್ರ ಮಗಳಿಗೆ. ಬಂದೆ.
ಅದನ್ನು ನಾನು ರೆಡಿ ಮಾಡಿ ಕೊಟ್ಟಿದ್ದೆ. ಅದನ್ನು ಹಂಗೆ ಹಿಂಗೆ ನೋಡಿ ಸೀದಾ ಹಿಂಗೆ ಉಲ್ಟಾ ಹಿಂಗೆ ತಿರ್ಸ್ಕೊಂಡು ಸೆಟ್ ಮಾಡಿ ಈಗ ಅವ್ರು ಸೆಟ್ ಮಾಡಿದ್ದು ಸುಳ್ಳು. ಅದು ನಾನು ರೆಡಿ ಮಾಡಿ ಕೊಟ್ಟಿದ್ದನ್ನು ಇದು ಮಾಡ್ತೀನಿ. ನಮ್ಮ ಮಮ್ಮಿ ಗ್ರೀನ್ ಟೀ ಮಾಡಿಕೊಟ್ಟಿದ್ದಾರೆ, ವೆರಿ ಸ್ಪೆಷಲ್. ಲೆಮನ್ ಟೀ ಮಾಡಿಕೊಟ್ಟಿದ್ದಾರೆ, ಲೆಮನ್ ಟೀ. One eternity later. ಹಾಯ್ ಎವ್ರಿವನ್. ಅಮ್ಮನ ಮನೆಗೆ ಬಂದರೆ ಯಾರಿಗೆ ನಮ್ದಿರಲ್ಲ ಹೇಳಿ. ನಾನು ಚೆನ್ನಾಗಿ ತಿನ್ನೋದು ಮಲಗೋದು ಬಿಟ್ಟರೆ ಏನೂ ಮಾಡಲ್ಲ ಇಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಬೆಳಗ್ಗಿಂದ ಎಷ್ಟು ಶಾರ್ಟ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯೂಶ್ವಲಾಗಿ ತೊಗೊಳಕ್ಕಾಗಿಲ್ಲ. ಬಟ್ ಸ್ಟಿಲ್ ಏನೋ ಪೂಜೆ ಆಗಿಲ್ಲ. ಇವಾಗ ಒಂದು ಪೂಜೆ ಇದೆ, ಪೂಜೆ ಮುಗಿಸ್ಕೊಂಡು ಆಮೇಲೆ ಹೇಳಿದ್ನಲ್ಲ ಒಂದು ಪರ್ಸನ್ ಬರ್ತಾ ಇದ್ದಾರೆ ಅಂತ, ಅವ್ರನ್ನ ಪಿಕ್ ಮಾಡಲಿಕ್ಕೆ ಹೋಗಬೇಕು. ಫೈನಲಿ ಹಾಲು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹಾಲು ಕುಡಿದು ಎಲ್ಲ ಕೆಲಸ ಆಗಿದೆ. ಹಾಲು ಕುಡಿದು ಈಗ ಸ್ನಾನಕ್ಕೆ ಹೋಗಬೇಕು. ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು. ನಾನೊಂದು ಯೂಟ್ಯೂಬರ್ ಅಂತ ಗೊತ್ತಿದ್ದು ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಕೇಳ್ತಾ ಇದ್ದಾರೆ ನನ್ನ ಗಂಡ. ಹಂಗೆ ಅದು. ಫೈನಲಿ ನಾನು ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ. ಇವಾಗ ಸುಸ್ತಾಗ್ಬಿಡತ್ತಪ್ಪ ಸ್ನಾನ ಮಾಡೋಷ್ಟೊತ್ತಿಗೆ. ನನಗೆ ರಂಗೋಲಿ ಎಲ್ಲ ಹಾಕೋಕ್ಕೆ ಬರಲ್ಲ, ಅದಕ್ಕೆ ನಮ್ಮ ಮಮ್ಮಿನೇ ರಂಗೋಲಿ ಹಾಕ್ಕೊಟ್ಟು ಹೋದರು. ನಾನಿವಾಗ ಪೂಜೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ತೀನಿ ಹೊಸ್ದಾಗೇನಲ್ಲ, ಬಟ್ ಅಪರೂಪಕ್ಕೆ. ಯಾರ್ಯಾರು ನಿಮ್ಮ ಕಡೆ ಈ ಥರ ಪೂಜೆ ಮಾಡ್ತೀರಾ ನಮಗೆ ತಿಳಿಸಿ. ಆ್ಯಕ್ಚುಲಿ ಇದು ನಮ್ಮ ಕಡೆ ಮಾಡುವಂಥ ಪೂಜೆ, ಅಂದರೆ ಅಮ್ಮನ ಪೂಜಿಸೋದು. ಇದು ನಮ್ಮ ಕಡೆ ಮಾಡುವಂಥದ್ದು. ಮೊಸರು ಬತ್ತಿ ಇಟ್ಟು ಪೂಜೆ ಮಾಡ್ತೀನಿ. ದೃಷ್ಟಿ ಆಗತ್ತೆ, ಯಾರೂ ಕಣ್ಣು ಹಾಕ್ಬೇಡಿ. ನಮ್ಮಮ್ಮಿ ಹಂಗೆ ಒಬ್ಬರೊಬ್ಬರೇ ಮಾತಾಡ್ಕೊಂಡು ಮಾಡ್ತಿರ್ತಾರೆ. ತೋರ್ಸಮ್ಮ, ತೋರಿಸು. ನಮ್ಮ ಮಮ್ಮಿ ಮಾವಿನಕಾಯಿ ತೋರಿಸ್ತಿದ್ದಾರೆ ನೋಡಿ ಅಲ್ಲಿ. ಏನು ಸರ್ ಅಲ್ಲ, ಅದು ಇನ್ನೂ ಎಷ್ಟು ಕೆಂಪಿದೆ ನೋಡಲ್ಲಿ. ನಾ ನಮ್ಮನೆಯವರು ಸೀರೀಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ನೋಡಿ ಫೈನಲಿ ನಾನು ಈ ರೀತಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊಸರು ಬೂತಿನ ಎಡೆ ಹಾಕೋಣ. ನೋಡಿ ಫುಲ್ ಅಲಂಕಾರ ಮಾಡಿ ಫಸ್ಟು ಮೊಸರು ಬತ್ತಿ ಎಡೆ ಇಡ್ತೀವಿ, ಆಮೇಲೆ ಹೋಳಿಗೆ ಅನ್ನ ಸಾರು ಎಲ್ಲ ಹೊಡೆ ಹಾಕ್ತೀವಿ. ಫಸ್ಟು ಇದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮುಗಿಸಿ ಹೇಳ್ತೀನಿ. ಫೈನಲಿ ನಾವು ನಮ್ಮ ಮನೆಯ ಸ್ಪೆಷಲ್ ಪರ್ಸನ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗಿಂದ ಯುದ್ಧ ಮಾಡಿ 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 ಕೊನೆಗೆ ನಾನು ನಮ್ಮ ಮಮ್ಮಿ ಎಲ್ಲರೂ ಹೋಗ್ತಾ ಇದ್ದೀವಿ. ಜಾಳಿಕಲ್ಲು ಬೀರೂರು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇದು. ಆವಾಗಲೇ ತೋರಿಸಿದ್ದು ಒಳಗಡೆ ಪ್ಲ್ಯಾಟ್ಫಾರ್ಮ್ಸು. ಇದು ಎಂಟ್ರೆನ್ಸ್. ಭುವನ ಮತ್ತು ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ನಾವಿವತ್ತು ನಮ್ಮ ಮನೆಯ ಸ್ಪೆಷಲ್ ಪರ್ಸನ್ 2 ವರ್ಷ ಆದಮೇಲೆ ಮನೆಗೆ ಬರ್ತಾಯಿದ್ದಾರೆ. ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ತಮ್ಮನೇಲಿ ನೋಡಿರ್ತಿರಲ್ಲ, ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ತೋರಿಸ್ತೀನಿ.
ಡೋಲ್ ಬೇಡ ಹೇಳ್ರಿ ಡೋಲು. ಅವರು ಟ್ರೈನ್ ರೈಲ್ವೆ ಬೀರು ಸ್ಟೇಷನಲ್ಲಿ ಬಿದ್ದಿದ್ದ ಕತೆ ಹೇಳ್ತಿದ್ದಾರೆ. ನಾನೇನು ಮಾಡಿದೆ, ಅಯ್ಯೋ ಮತ್ತೆ ಟಿಕೆಟ್ ತೊಗೊಳ್ಳಿಲ್ಲ ಅಂದರೆ ಪ್ರೀತಿ ಏನಾರ ಅಂದ್ಬಿಡ್ತಾನಲ್ಲ, ಅವಾಗ ಜನಗಳ ಮಧ್ಯೆ ಮರ್ಯಾದೆ ಇರ್ತೀನಿ. ಕಡದಲ್ಲಿ ಹತ್ತಿ ಬೀರಲ್ಲಿ ಏನದು ತಗೊಂಡು ಹಾಂ ಅವಾಗ ಭಯ, ಅವಾಗಿನ್ನ ಏಸೆ ಆಗಿರಲಿಲ್ಲ. ಅವಾಗ ಏನದು ಟಿಕೆಟ್ ತೊಗೊಳ್ತಿದ್ದೆ, ಮೇಡಮ್ ಪಾಸ್ ಆಗ್ತಿದ್ಯಲ್ಲ ಅಂದರು. ಅಯ್ಯೋ ನನ್ನ ಮಕ್ಳಂತ ಗಾಡಿ ಹೋಗೋ ಗಾಡಿ ಹತ್ತ ನಾವು ಮುಂದೆ ಇದೀವಿ ಆಲ್ರೆಡಿ. ನಮ್ಮ ಮಮ್ಮಿ ಟಿಕೆಟ್ ತರ ಎಷ್ಟು ನಿಲ್ಲಿಸಿದ್ರು ಗಾಡಿ ದಡಾರಂತೆ ನಿಲ್ಲಿಸಿ ಲಾಸ್ಟಿಗೆ ಯಾವುದೋ ಬೋಗಿಯಲ್ಲಿ ಹತ್ತಿಸ್ಬಿಟ್ರು ನನ್ನ ಕಾಲಿನ. ಅಳು ಎದುರು ಬಿಟ್ಟಿದ್ದೀನಿ ಸರಿಯಾಗಿ, ಇವ್ರಿಗೆ ಹೊಡ್ತಾ ಬಿದ್ದಿದೆ. ಇವ್ರೇನು ಇದೇ ಮಾಡೋಂಗಿಲ್ಲ. ನಾನು ಇವರು ಎಷ್ಟು ಬುದ್ಧಿವಂತರು ಇವರಿಬ್ರು ಅಂದರೆ, ಯಾವುದೋ ಫೋನ್ ಇಸ್ಕೊಂಡು ನನಗೆ ಫೋನ್ ಮಾಡಿ ಅಮ್ಮ ಎಲ್ಲಿದ್ದೀಯಾ ಅಂದರು. ನಾನು ಹಿಂದೆ ಹಿಂಗೆ ಬಿಟ್ಬಿಟ್ಟು ಹಂಗೆ ಅಂದರೆ ಹುಷಾರಾಗಿ ಅಲ್ಲೇ ಇರು, ಏನಿಲ್ಲ ನಾವು ಆರಾಮಾಗಿದ್ದೀವಿ. ಆಮೇಲೆ ಇವ್ರು ಇಷ್ಟಿಷ್ಟ ಇದ್ದಾರೆ, ಕಮ್ಮಿನೂ ಚಿಕ್ಕವಳಿದ್ದಾಳೆ. ಆಮೇಲೆ ನಮ್ಮ ಮಾಮಂಗೆ ಫೋನ್ ಮಾಡಿ ಆಮೇಲೆ ನಾನು ಅಳು ಆ ಕಡೆಯಿಂದ ಮಾಮನೇ ಬಂದ. ಎಲ್ಲರೂ ಅಲ್ಲಿಂದ ಎಲ್ಲರೂ ಓಡ್ ಬಂದರು. ಆಯ್ತು ಬಾ, ಅದಕ್ಕೆ ಯಾಕೆ ಬಂದಿದ್ದೆ ಮನೆಗೆ ಅಲ್ಲ ನಿಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತಂದ್ರೆ ಕಷ್ಟಪಡ್ಕೊಂಡು ಅಲ್ಲಿ ಫೀಲಿಂಗ್ 5 ವರ್ಷ 10 ವರ್ಷ ಬಿಟ್ಟು ಈ ಥರ ಅಂತ ಹೇಳಲ್ಲ ನಾವು. ಆಗಿದ್ದಾಳೆ ಅಷ್ಟೇ, ಏನ್ ಚೇಂಜಸ್ ಇಲ್ಲ. ನಿಧಾನ ಬೋನ್ ಅಲ್ಲಿ ಸಮ್ಮರ್ ತಡಿ, ನೆಕ್ಸ್ಟ್ ಹೋಗೋಣ. 3 ದಿನ ಸ್ನಾನ ಮಾಡಿಲ್ಲ, ಅದಕ್ಕೋಸ್ಕರ ಈ ತರ ಕರ್ರು ಕಾಣಿಸ್ತಿದ್ದೀನಿ. ಸ್ನಾನ ಮಾಡಿ ಮುಂದೆ ಬರ್ತೀನಿ, ಅವಾಗ ನೋಡಿ ಅವ್ರಿಗಿಂತ ಚೆನ್ನಾಗಿದ್ದೀನಿ. ಏನ್ ಡೈಲಾಗ್ ಹೊಡೆದ್ಲು ನೋಡು. 2 ವರ್ಷ ಆದ್ಮೇಲೆ ದಿಗ್ಭ್ರಮೆಯಿಂದ ರಷ್ಯಾದಿಂದ ಇಲ್ಲಿಗೆ ಬಂದು ಯುದ್ಧ ಗೆದ್ದು ಬಂದಿರೋರು ಹಿಂಗೆ ಮಾಡೋದು ನೋಡಿ. ಏನೇನು ಚೇಂಜಸ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ನಮ್ಮ ಮನೆ ಅವಳಿಗೆ ಯಾರಾದ್ರೂ ಸುಸ್ತಾಗಿದೆ ಅಂತ ಹೇಳ್ತಾರ, 4 ದಿನ ಟ್ರಾವೆಲ್ ಮಾಡಿ ಸುಸ್ತಾಗಿದೆ ಅಂತಾರ. ಅಲ್ಲಿಂದ ವಟ 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 ಅನ್ಕೊಂಡೇ ಬಂದಿದ್ದಾಳೆ. ಆಯ್ತು, ಫಸ್ಟು ಬಟ್ಟೆ ಚೇಂಜ್ ಮಾಡಿ ಸ್ನಾನ ಚೇಂಜ್ ಅಲ್ಲ, ಸ್ನಾನ ಮಾಡ್ತೀನಿ. ನಡಿ ರೂಮ್ ನೋಡ್ಬಿಡು. ರೂಮ್ ನಲ್ಲಿ ಪೂಜೆ ಆಗಿ ಅಲ್ಲೇನೋ ನೋಡ್ತೀವಿ. ಏನು ನೋಡ್ತಿದ್ದೆ? ಏನು ಬರ್ಬಾರ್ದು ಸ್ನ್ಯಾಪ್ ತೆಗಿಯೋಕ್ಕೆ, ಕರ್ಟನ್ ಸೆರೆಮನಿ ಫ್ರೇಮಲ್ಲಿ ತೆಗಿಯೋಕ್ಕೆ. ಎಂತ ಸಾಧನೆ. ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡಬೇಕು. ಇಲ್ಲಿ ಪರ್ಫೆಕ್ಟ್ ನೋಡಿ ಗೈಸ್, ನೋಡಿ ಮೂಮೆಂಟ್ಸ್ ಅದು. ಈಗ ನೋಡಿ ನಾವು ಎಂತ ಒಳ್ಳೊಳ್ಳೆ ಡೈಲಾಗ್ ಹೊಡ್ಕೊಂಡ್ವಿ. ನಮ್ಮ ಮಮ್ಮಿ ಹೋಳಿಗೆ ಚೆನ್ನಾಗಿ ಬಂದಿದೆ ಅಂತ ಹೊಗಳ್ತಿದ್ದಾರೆ. ನೋಡ್ರಿ, ನೋಡಿ ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ. ಲಾವಣ್ಯ ಚೆನ್ನಾಗಿ ಮೀಟ್ ಮಾಡ್ತಾಳೆ. ಏನಂತ ನೋಡಿ ಗಾಯ್ಸ್, ನನ್ನ ತಂಗಿ ಬಂದ್ಬಿಟ್ಟಿದ್ದಾಳೆ. ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತಾನೆ ಬಂದಿದ್ದಾಳೆ. ತುಪ್ಪ ನೀರು ಇಟ್ಕೊಂಡಿಲ್ಲ ಅಲ್ಲ? ಇಟ್ಟಿರಿ. ಏನೋ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ವಿಡಿಯೋ ಮಾಡ್ತಿದ್ದೀರಲ್ಲ, ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನೀರೆಲ್ಲ ಇಡೋದು ಬಹಳ ಬಹಳ ಕಲ್ತಿದ್ದಾಳೆ. ಹೊಸ್ದಾಗಿ ನೋಡ್ತಿದ್ದೀನಿ. ಕಲಿಸಿಲ್ಲ ನೀನು. ಇನ್ನು ರಿವ್ಯೂ ಹೇಳಕ್ಕೆ ನಾನು ಊಟ ಮಾಡಿಲ್ಲ. ಅವಳೇ ಆಲ್ರೆಡಿ ಅವಳು ತಿನ್ಬೇಕು ಅರ್ಜೆಂಟಾಗಿ. ಅದಕ್ಕೋಸ್ಕರ ತಡಿ, ನಾನು ನಿನ್ ಶೂಟ್ ಆಗ್ತಾನೆ ಇರ್ತೀನಿ. ಅವಳಿಗೆ ಮಾತಾಡಕ್ ಬರಲ್ಲ, ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಹಂಗಲ್ಲ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಆಮೇಲೆ ಹೇಳ್ತೀನಿ. ಈಗ ಎಷ್ಟೊಂದು ಎಂತ ಏನು ಹೇಳ್ತಾರೆ ನೋಡಿ, ಏನು ಊಟ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಏನೇನಿದೆ ಅಂತ ನನ್ನ ತಲೆಯಲ್ಲಿ.
ನನ್ನ ವಿಡಿಯೋ ಟೇಕ್ ಓವರು. ಅಂತ ಹೇಳ್ಬಿಟ್ಟು ಇದು ಹೋಳಿಗೆ. ಅಯ್ಯೋ ನಾನೆಲ್ಲ ಮುಟ್ಬಿಟ್ಟು. ಇದು ಏನಿದು ಮೊಸರು ಬುತ್ತಿ, ಸೀಕರಣೆ, ಕೋಸಂಬರಿ, ಮ್ಯಾಂಗೋ ರೈಸ್, ಚಿತ್ರಾನ್ನ, ಮತ್ತು ಇದು ಸಾಂಬಾರು, ಅನ್ನ, ಹೋಳಿಗೆ ಸಾರು, ಅನ್ನ, ಉಪ್ಪಿನಕಾಯಿ, ತುಪ್ಪ, ಬಾಳೆಹಣ್ಣು, ಬೇಕಾದರೆ ಬಾಳೆಹಣ್ಣು ಹಾಕ್ಕೊಂಡು ತಿಂತಾರಲ್ಲ ಸೀಕರಣೆಗೆ, ಆ ಥರ ಎಲ್ಲ ಇದೆ. ಅಷ್ಟೇ. ಎಲ್ಲ ಟಿ ವಿ ನೋಡ್ತಾ ಇದ್ದೀವಿ. ನಮ್ಮ ಮಮ್ಮಿ ನೋಡ್ರಿ ಇಷ್ಟ ಐಟಮಿಗೆ ಇಷ್ಟು ದೊಡ್ಡೆಲ್ಲ ಇಟ್ಕೊಂಡು ಕುತ್ಕೊಂಡೈತೆ. ಇಷ್ಟೇ. ಬಾಯ್ 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 ಎಲ್ಲರಿಗೂ. ನೋಡಿ ಪೂಜೆ. ಇದು ಕ್ಲಿಪ್ ಅಕ್ಕ ನೋಡಿ ಹೆಂಗೆ ಬರ್ತಾರೆ ಅಂತ ಎಲ್ಲ ಜನಗಳು. ಇವಳು ಡೈಲಾಗ್ ಏನಾಗಿತ್ತಂದ್ರೆ, ನನ್ನನ್ನು ತೋರಿಸು ನಿನ್ನ ವಿಡಿಯೋದಲ್ಲಿ 200 ಜನ ಫಾಲೋವರ್ಸ್ ಎಕ್ಸ್ಟ್ರಾ ಬರ್ತಾರೆ ಅಂತ ಹೇಳಿದ್ಲು. ನೋಡೋಣ ಎಷ್ಟು ಜನ ಫಾಲೋವರ್ಸ್ ಬರ್ತಾರಂತ. ಯಾವುದೋ ಎಲೆ ನೋಡಿ ಪತ್ರೊಡೆ ಅಂತ ಹೋಗಿದ್ದಾಳೆ. ಇವಳಿಗಿಂತ ಚೆನ್ನಾಗಿ ನಾನು ನಮ್ಮ ಅಮ್ಮನೇ ಬ್ಲಾಗ್ ಮಾಡ್ತೀನಿ. ಸುಮ್ಮನೆ ಇವಳಿಗೆ ಅಮ್ಮನ ಒಂದಿನ ನಿನ್ಸ್ಕೊಂಡು ಗಾರ್ಡನ್ ಏನ್ ಮಾಡ್ತಾ ಅವಳು ವಿಡಿಯೋ ಮಾಡಿ ಮರ್ತೋಗಿದ್ಲು. ನಾವೆಲ್ಲ ಮಾತಾಡೋದ್ಮೇಲೆ ನಾನು ವಿಡಿಯೋ ಮಾಡೋದು. ಆ್ಯಕ್ಚುಲಿ ಇದು ಇಷ್ಟು ದೊಡ್ಡ ಬ್ಯಾಗ್ ತಂದಿದ್ದಾಳೆ. ಈ ಬ್ಯಾಗಲ್ಲಿ ಏನಿದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನಾವು ಐ ಆಮ್ ಸೈನಿಂಗ್ ಆಫ್, ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನೆಲ್ನ ನೋಡಿಲ್ಲ ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಾಟರ್ ಬಾಟ್ಲ್ ಎಲ್ಲೋ ಇಟ್ಬಿಟ್ಟು ಬಂದೆ. ಹೇಳ್ಬೇಕು ಅಂತ ಗೊತ್ತಿಲ್ಲ, ಇದನ್ನು ಕಟ್ ದೊಡ್ಡ ಕತೆ ಕೇಳ್ತಾ ಇದ್ರೆ ನಾನು ದಿನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಕಮೆಂಟ್ ಮಾತ್ರ ಕಮೆಂಟ್ ಇವಳು ಫ್ರೆಂಡ್ಸ್ ಮಾತ್ರ ಮಾಡಿ. ಯಾರು ಕಮೆಂಟ್ ಮಾಡೋದೇ ಇಲ್ಲ. ಈಗೆಲ್ಲ ನೋಡಿದ್ರಲ್ಲ, ಇದರಲ್ಲಿ ನಾನು ನಮ್ಮ ಮಮ್ಮಿ ಮುಗಿಸ್ತಿದ್ದೀನಿ. ತಿಳಿಸಿದ್ದೀನಿ. ಅದರಿಂದ ನನಗೆ ಒಂದು ಲೈಕ್ ಮಾಡಿ ಆಯ್ತಾ, ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.